ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸುಮಾರಾಗಿದ್ದೀನಿ. ಸೊ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಬಂದು ಕರೆಕ್ಟಾಗಿ ಇವಾಗ 11 ಗಂಟೆ. ಇಷ್ಟೋ ತನಕ ಕೆಲಸ ಆಯಿತು ಗೈಸ್. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್ ಮೈಸೂರಿಂದ ಅಂತ ಹೇಳ್ತಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವೀಡಿಯೋ ನೋಟಿಫೈ ಸಿಗುತ್ತೆ. ವೀಡಿಯೋನ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವೀಡಿಯೋನ ಶೇರ್ ಮಾಡಿ. ಏನೇನಿಂದು ಕಪ್ಪಿಯೋ ಥರ ಬೆಳಗ್ಗೆಯಿಂದ ಲಿಟ್ರಲಿ ಫ್ರೀ ಇರಲಿಲ್ಲ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ. ಆ್ಯಕ್ಚುಲಿ ನೆನ್ನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ, ಬಟ್ ಇಂಟ್ರೊಡಕ್ಷನ್ ಕೊಟ್ಕೊಳ್ಳೋಕ್ಕೆ ಟೈಮ್ ಇರಲಿಲ್ಲ. ಜಸ್ಟ್ ಇವಾಗ ಸ್ನಾನ ಆಯಿತು. ಬ್ರೇಕ್ಫಾಸ್ಟ್ಗೆ ಇಡ್ಲಿ, ಚಟ್ನಿ, ಸಾಂಬಾರು, ವಡೆ ನಾವೇ ಮಾಡಿದ್ದು ಕೆಳಗಡೆ ಗೋಡೌನಲ್ಲಿ. ಏನೂ ಇಲ್ಲ ನೋಡಿ, ನೀನು ನನ್ನ ಡಿಸ್ಟ್ರಾಕ್ಟ್ ಮಾಡಬೇಡ. ನಾನು ವೀಡಿಯೋ ಮಾತಾಡುವಾಗ ಡಿಸ್ಟ್ರ್ಯಾಕ್ಟ್ ಮಾಡಬೇಡ, ನಂಗೆ ಮರ್ತೇ ಹೊತ್ತು. ಸೊ ನಾವೇ ಕೆಳಗಡೆ ಮಾಡಿದ್ದಂಥದ್ದು. ಯಾರೋ ಟೂರ್ ಆರ್ಡ್ರ್ ಕೊಟ್ಟಿದ್ದರು, 5:15 ಬೇಕಿತ್ತು ಅಂತ ಹೇಳಿ ಮಾಡಿ ಕೊಟ್ಟು ಕಳಿಸಿ ಎಲ್ಲ ಆಯಿತು. ಅದನ್ನೇ ನಾವು ಕೂಡ ತಿಂದ್ವಿ, ಸೇವನೆ ಮಾಡಿದ್ವಿ. ಜಸ್ಟ್ ನಾವು ಇವತ್ತೇನು ವಾರ ಇಲ್ಲ, ಸಂಡೇ. ಸೊ ಹಬ್ಬಕ್ಕೆ ಎಲ್ಲ ಕ್ಲೀನಿಂಗ್ ನಡೀತಾ ಇತ್ತು. ಅಷ್ಟರಲ್ಲಿ ಸ್ವಲ್ಪ ನಾನು ಮೈದನ ಮನೆ ಹತ್ರ ಹೋಗಬೇಕಾಗಿತ್ತು, ಹಾಗಾಗಿ ಹೊರಟಿದ್ದೀವಿ. ತಲೆ ಇನ್ನೂ ಒಣಗಿಲ್ಲ ಗೈಸ್, ನೀರು ಚೊಟ್ಟುತ್ತಾ ಇದೆ. ರೆಡಿಯಾಗಿದೆ, ಹೋಗ್ಬೇಕು ಇವಾಗ ಜಸ್ಟ್ ನಾವು. ಆಮೇಲೆ ಏನಪ್ಪ ವಿಷಯ ಅಂದರೆ, ನೆನ್ನೆಯಿಂದ ಏನೇನಾಯಿತು ಅಂತ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ವೀಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಎಲ್ಲರೂ ಸಮಸ್ತ ಕರ್ನಾಟಕನಾದ್ಯಂತ ಯಾರ್ಯಾರಿದ್ದೀರಾ, ಯಾರಾದರೂ ನೀವು ಜಮೀನು, ಆಸ್ತಿ, ಪತ್ರ, ನಿಮ್ಮನೆ, ಸೈಟ್ ಏನಾದರೂ ಇದ್ದರೆ ದಯವಿಟ್ಟು ಈ ಖಾತೆ ಮಾಡ್ತಾಯಿದ್ದಾರೆ. ನಿಮ್ಮ ನಿಯರ್ ಬೈ ಪುರಸಭೆಯಲ್ಲಿ ನಿಮ್ಮದೇನಿದೆ ಒರಿಜಿನಲ್ ಡಾಕ್ಯುಮೆಂಟ್ಸ್ದು ಜೆರಾಕ್ಸ್, ನಿಮ್ಮ ಫೋಟೋಸ್ ಯಾರ ಹೆಸರಲ್ಲಿದೆ ಆ ಥರದ್ದೆಲ್ಲ ಕೊಟ್ಟು ಈ ಖಾತೆ ಮಾಡಿಸ್ಕೊಳ್ಳಿ. ಮಸ್ಟ್ ಆ್ಯಂಡ್ ಶುಡ್. ಇಟ್ಸ್ ಒನ್ ಆಫ್ ದ ಮೋಸ್ಟ್ ಯೂಸ್ಫುಲ್ ಇನ್ಫಾರ್ಮೇಷನ್. ಸೊ ಅದಕ್ಕಾಗಿ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ. ಒಂದು ಹೊಸದು ಲಿಪ್ ಶೇಡ್ನ ಟ್ರೈ ಮಾಡಿದ್ದೀನಿ. ಡಬಲ್ ಕಲರ್ನ ಮರ್ಜ್ ಮಾಡಿ ಒಂದು ಲಿಪ್ಸ್ಟಿಕ್ನ ಮಾಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ. ಮೇಕಪ್ ಅಂತ ಹೇಳಬೇಡಿ, ಏನೂ ಮೇಕಪ್ ಇಲ್ಲ. ಲಿಪ್ಸ್ಟಿಕ್, ಐಲೈನರ್, ಕಾಜಲ್ ಅಷ್ಟೇ ಅಪ್ಲೈ ಮಾಡಿರೋದು. ನೋಡಿ ನನ್ನ ಸ್ಕಿನ್ ಟೋನ್ ನೋಡಿ. ಸೊ ಹೊರಡ್ತಾ ಇದ್ದೀವಿ. ಹೀಗೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಸಖತ್ ಹೇರ್ ಫಾಲ್ ಆಗ್ತಾಯಿದೆ ಗೈಸ್. ಡೈಲಿ ಗ್ಲೀಸರ್ ಸ್ನಾನ ಮಾಡಿ ತಲೆ ಸ್ನಾನ ಮಾಡಿ ಆಯಿತಾ. ಈ ಕಥೆ ಮಾಡಿಸ್ಕೊಳ್ಳಿ. ನಾವು ಮಾಡಿಸ್ಕೊಂಡ್ವಿ, ಅದನ್ನೇ ಆ್ಯಡ್ ಮಾಡ್ತೀನಿ. ಏನೇನಾಯಿತು ಅಂತ ನೋಡ್ಕೊಂಬನ್ನಿ, ಹೊರಡೋಣ. ಶನಿವಾರ ಆ್ಯಕ್ಚುಲಿ ಏನೇನಾಯಿತು ಅಂತ ಶೇರ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾರ್ನಿಂಗ್ ಕ್ಲಾಸ್ ಇತ್ತು ಮಕ್ಕಳಿಗೆ. ಬಿಸಿಬೇಳೆ ಬಾತ್ ಮಾಡಿದ್ದೆ. ಸೊ ನಾ ತಿನ್ನೋಷ್ಟರಲ್ಲಿ 11 ಗಂಟೆ. ಬಿಸಿಬೇಳೆ ಬಾತ್, ತಣ್ಣಗಿರೋ ಬಾತ್ ಆಗಿತ್ತು. ಏನೂ ಮಾಡೋಕ್ಕಾಗಲ್ಲ. ಬಿಸಿಬೇಳೆ ಬಾತ್ನ ಎಲ್ಲ ಖಾರ ಬೂಂದಿ ಜೊತೆ ತುಪ್ಪ ಹಾಕ್ಕೊಂಡು ಟ್ರೈ ಮಾಡಿರ್ತೀರ. ಫಾರ್ ದ ಫಸ್ಟ್ ಟೈಮ್ ಬಿಸಿಬೇಳೆ ಬಾತ್ನ, ತಣ್ಣಗಿರೋ ಬಾತ್ನ ತುಪ್ಪ ಹಾಕ್ಕೊಂಡು ಚಿಪ್ಸ್ ಜೊತೆ ಟ್ರೈ ಮಾಡಿ. ಯೂಸ್ಫುಲ್ ಟಿಪ್ ಅಂದ್ಕೊಳ್ಳಿ. ಸಖತ್ತಾಗಿರುತ್ತೆ, ಆಸಮ್ ಆಗಿರುತ್ತೆ, ಸೂಪರಾಗಿತ್ತು. ನಿಜಕ್ಕೂ ಚೆನ್ನಾಗಿತ್ತು. ಖಾರ ಬೂಂದಿನೇ ಬೇಕು ಅಂತೇನಿಲ್ಲ, ಚಿಪ್ಸ್ ಇದ್ದರೂ ಬಿಸಿಬೇಳೆ ಬಾತು ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಆ್ಯಕ್ಚುಲಿ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಮಾರುತಿ ಟೆಂಪಲ್ಗೆ. ಅಲ್ಲೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು, ಅರ್ಚನೆ ಮಾಡಿಸ್ಕೊಂಡು, ಮಾರುತಿ ಟೆಂಪಲ್ಗೆ ಹೋದರೆ ಎಲ್ಲ ದೇವಸ್ಥಾನ ಸಿಗುತ್ತೆ. ನವಗ್ರಹ, ಶ್ರೀನಿವಾಸ, ಸತ್ಯನಾರಾಯಣ ಸ್ವಾಮಿ, ಲಕ್ಷ್ಮೀ ದೇವಿ, ಅಮ್ಮನವ್ರ ಗುಡಿ, ಮತ್ತು ನಮ್ಮ ಶಿವಪ್ಪ, ಬಸವಪ್ಪ, ಸುಬ್ರಹ್ಮಣ್ಯ, ಪ್ರತಿ ಒಂದು ದೇವರು ಸಿಗುತ್ತೆ. ಭೂವರ ಸ್ವಾಮಿ, ಈ ದೇವರಿದೆ, ಈ ದೇವರು ಇಲ್ಲ ಅನ್ನೋಂಗಿಲ್ಲ ಮಾರುತಿ ಟೆಂಪಲಲ್ಲಿ. ಸೊ ಅದಕ್ಕೆ ನಾನು ಪ್ರತಿ ಶನಿವಾರ ಆ ದೇವಸ್ಥಾನಕ್ಕೆ ಹೋಗ್ತಿರ್ತೀನಿ. ಯಾವಾಗಲೂ ಹೇಳ್ಬತ್ತಿ ಎಲ್ಲ ಹಚ್ಬಿಟ್ಟು ಮನೆಗೆ ಬಂದೆ. ಮತ್ತೆ ವಿಡಿಯೋ ಮಾಡಿಕೊಂಡೇ ಇರಲಿಲ್ಲ. ಫುಲ್ ರೆಸ್ಟ್ ಮೋಡ್ ಕೊಟ್ಟೋಗ್ಬಿಟ್ಟಿದ್ದೆ. ಫುಲ್ ನಿದ್ದೆ ಹೊಡೆದಿದ್ದೆ. ಸತೀಶ್ ಬಂದು ಬಾಯ್ಲಿ ಬೇಗ ಅರ್ಜೆಂಟ್ ಸೈಟ್ ಹತ್ರ ಹೋಗಿ ಬರಬೇಕು. ಈ ಖಾತೆಗೆ ಎಲ್ಲ ಜೆರಾಕ್ಸ್ ಕೊಟ್ಟಿದ್ದೀನಿ, ಫೋಟೋ ತೆಕ್ಕೊಬರ್ಬೇಕಂತೆ. ಸೈಟ್ ಹತ್ರ ಹೋಗಿ ಬೇಗ ಬಾ ಅಂತ ಅಂದರು. ನಾನು ನಿದ್ದೆ ಗಣ್ಣಲ್ಲೇ ಎದ್ನೋ ಬಿದ್ನೋ ಅಂತ ಬೇರೆ ಒಂದು ಟಾಪ್ ಹಾಕ್ಕೊಂಡು, ಕೈಕಾಲು ಮುಖ ತೊಳ್ಕೊಂಡು, ಒಂದು ಕ್ಲಿಪ್ ಹಾಕ್ಕೊಂಡು ವಿಕ್ಕಿ ಟ್ಯೂಷನ್ಗೆ ಹೋಗಿದ್ದೆ. ಹಿಡ್ಕೊ, ಅಪ್ಪನ ಮೊಬೈಲಿಂದನೇ ತೆಗಿ. ವಾಟ್ಸಪ್ಪಲ್ಲಿ ಚಿಕ್ಕ ಜಡೆ ಹಾಕೊಂಬಿಟ್ಟು ಹಿಂಗೆ ಹಾಕೊಂಡಿದ್ದೆ. ಅಯ್ಯೋ, ರೋಡೇ ಹಿಂಗಾಗ್ಬಿಟ್ಟೈತೆ. ವಾಪಸ್ಸು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ಗೊತ್ತಾ. ಇನ್ನೊಂದು ಚಿಕ್ಕ ಜಡೆ ಹಾಕೊಂಬಿಟ್ಟು ಹಿಂಗೆ ಹಾಕೊಂಡಿದ್ದೆ. ನಡಿ ಸುಮ್ಮನೆ ಚಾರು, ಈ ಕಡೆ ನಿನ್ನ ಜುಟ್ಟೇನಕ್ಕೆ ಸಿಕ್ಕಾಗುತ್ತೆ ಎಲ್ಲ ಗಾಳಿಗೆ. ಈ ಥರ ಕಾಡು ಥರ ಬೆಳೆದು ಬಿಟ್ಟೈತೆ. ಈ ಥರ ಎಷ್ಟೊಂದು ಸತ್ತೆ. ಅಯ್ಯೋ, ಗುರ್ತ ಹಿಡಿಯಕಾಯ್ತಾ. ಈಗ ಹೋಗೋಣ ಮಧುಗೌಡ ಮನೆಗೆ. ಎಲ್ಲಿ ನಿಂತ್ಕೋಬೇಕು? ಸೈಟ್ ನಮ್ಮ ಸೈಟೇ ಗೊತ್ತೈತಲ್ಲ ನನಗೆ.
ನಾವು ತಗೊಂಡಾಗ ಅದು ದೊಡ್ಡದಾಗೆ ಇತ್ತು, ಇವಾಗ ಹಂಗೆ ಆಗಿರೋದು ಅದು. ನಾವಿರೋದು ಇವಾಗ ಇದು ತಾನೇ. ಬಾ ಮಧ್ಯಾಹ್ನ ಇಲ್ಲಿ ನಿಂತ್ಕೋ. ಚಾರ್ವಿ ಇಲ್ಲಿ ತೆಗಿ ಬಾ. ಎಲ್ಲೋಗ್ತಾ ಇದ್ಯಾ? ಹಾಂ, ಮೊಬೈಲ್ ಹಿಡ್ಕೊ ತಗೊಂಡ. ಬ್ಯಾಗ್ ಹಿಡ್ಕೊ ಬಾ. ತೆಗಿ. ಕಾಲೇಜಾಗೆ ತೆಗಿಬೇಕಾ ಅಂದೆ, ಬೇಡವಾ? ಯಾವ ಬಿಲ್ಡಿಂಗ್ನ? ನಿಂತ್ಕೊಳ್ಳ. ಅದು ಏನಾಗುತ್ತೆ? ಬ್ಯಾಕ್ಗ್ರೌಂಡ್ ತಾನೇ ಅದು. ನಿಂತ್ಕೊಳ್ಳ ಈಗ. ಅದು ಬ್ಯಾಕ್ಗ್ರೌಂಡ್ ಬಂದೇ ಬರುತ್ತೆ ನೋಡಿ. ಲೊಕೇಶನ್ನು ಲೊಕೇಶನ್ ಹೋಗುತ್ತೆ ಎಲ್ಲ ಕಡೆ. ಈಗ ಎಲ್ಲಿ ಹೋಗ್ಬೇಕು? ಇದು ಆ ಅಮ್ಮನ ಹತ್ರ ತಗೊಂಡಿದ್ದು. ಸೊ ಹೀಗೆ ಮಾತಾಡಿಕೊಂಡು ಹಿಲ್ವಾಲ ಹತ್ರ ಹೋಗಬೇಕಾಗಿತ್ತು. ಅಲ್ಲಿ ಒಂದು ಫೋಟೋ ತೊಗೋಬೇಕಾಗಿತ್ತು. ಅಲ್ಲಿಗೆ ಹೊರಟ್ವಿ. ಇದು ಒಂದು ಕಂಪಲ್ಸರಿ ಅಂತ ಮಾಡಿದ್ದಾರೆ ಗೌರ್ಮೆಂಟ್ ಅವರು. ಅದು ಮೂಡ ಆಗಿರಲಿ ಅಥವಾ ರೆವಿನ್ಯೂ ಆಗಿರಲಿ, ನಮ್ಮದೇ ಪ್ರಾಪರ್ಟಿ ಅನ್ನೋದಕ್ಕೆ ವಿತ್ ಡಾಕ್ಯುಮೆಂಟ್ ಸಮೇತ ಪ್ರೂಫ್ ಆಗಿ ಮನೆಗೆ ಬರುತ್ತೆ. ಯಾರಿನೂ ಮಾಡಿಸ್ಕೊಂಡಿಲ್ಲ. ನಿಮ್ಮ ನಿಯರ್ ಬೈ ಯಾವುದಿದೆ ರಿಜಿಸ್ಟರ್ ಆಫೀಸ್, ಅದಕ್ಕೆ ಹೋಗಿ ಯಾವುದಕ್ಕೆ ಸಂಬಂಧಪಡುತ್ತೆ ಆ ರಿಜಿಸ್ಟರ್ ಆಫೀಸ್ಗೆ ಹೋಗಿ ದಯವಿಟ್ಟು ಈ ಖಾತಾ ಮಾಡಿಸ್ಕೊಳ್ಳಿ. 5 ಗಂಟೆ 7 ನಿಮಿಷ. ಈಗ 2 ಟೈಮ್ಗೆ ಬಿಡಲ್ಲ. 5 ನಿಮಿಷ ಲೇಟ್ ಆಯ್ತದೆ, ನಾವೇನು ನಿಂತ್ಕೊಳ್ಳಲ್ಲ. ಮಾವನ ಮರ ಐತೆ ನೋಡು ಅಲ್ಲೊಂದು. ಆ ರೋಡು ಪಕ್ಕದ ರೋಡು ಇದೆ ಈ ರೋಡು ಹೋಯ್ತಾವ ಅವ್ನು ಮುಂದಕ್ಕೆ. ಈ ರೋಡು ಸೊ ಫೈನಲಿ ಬಂದು ರೀಚ್ ಆದ್ವಿ. ಇದು ನಮ್ಮ ಸೈಟ್ ನಂಬರ್ 42 ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ರು ಸತೀಶು. ಪೇಪರ್ಸ್ ಎಲ್ಲ ತೆಗೆದು ಓಪನ್ ಮಾಡಿ ಕೂಲಂಕುಷವಾಗಿ ನೋಡಿದ್ಮೇಲೆ ಅದು 32 ಅಂತ ಕನ್ಫರ್ಮ್ ಆಯಿತು. ಅಲ್ಲಿ ನಿಂತ್ಕೊಂಡು ಫೋಟೋ ತೆಕ್ಕೋಬೇಕಾಗಿತ್ತು. ತುಂಬ ಕಷ್ಟಪಟ್ಟಿದ್ದೀವಿ ಗೈಸ್. ಹಗಲು ರಾತ್ರಿ ನಿದ್ದೆ ಇಲ್ಲದ, ಊಟ ಇಲ್ದರ ತುಂಬ ಬೇಜಾನ್ ಕಷ್ಟಪಟ್ಟಿದ್ದೀವಿ ಅಂತಲೇ ಹೇಳ್ಬೋದು ಈ ಭೂಮಿಗೋಸ್ಕರ. ಹೆಣ್ಣು ಮಣ್ಣು ಹೊನ್ನು ಯಾವುದು ಸುಮ್ಮನೆ ಸಿಗೋದಿಲ್ಲ. ಅದಕ್ಕೆಲ್ಲದಕ್ಕೂ ಶ್ರಮ ಇರಬೇಕು, ಶ್ರಮಕ್ಕೆ ತಕ್ಕಂಗೆ ಲಕ್ ಇರಬೇಕು, ಲಕ್ಕಕ್ಕೆ ತಕ್ಕಂಗೆ ದೇವರ ಆಶೀರ್ವಾದ, ದೇವ್ರ ಕಣ್ಣು ಬಿಡಬೇಕು. ಸೊ ದೇವ್ರ ಕಣ್ಣು ಬಿಟ್ಟಿಲ್ಲ ಅಂದರೆ ಒಂದು ಉಳ್ಕಡ್ಡಿನೂ ಅಳ್ಳಾಡಲ್ಲ. ಇಷ್ಟೆಲ್ಲ ನಡೆದಿದ್ದು ಶನಿವಾರ. ಇದು ಭಾನುವಾರ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಆಯಿತಾ. ವಾಕಿಂದ ಬಂದ ತಕ್ಷಣ ಸತೀಶು ಗಂಜಿ ಕುಡಿಯೋಕ್ಕೂ ಬಿಟ್ಟಿಲ್ಲ, ಒಂದು ಲೋಟ ಹಾಲು ಕುಡಿಯೋಕ್ಕೂ ಬಿಟ್ಟಿಲ್ಲ. ಬಾಯ್ಲಿ ಕೆಳಗೆ ಅಂತ ಕೂಗಿಡ್ತಾ ಇದ್ರು. ಏನಕ್ಕಪ್ಪ ಅಂದರೆ ಯಾವುದಾದ್ರು ಟೂರ್ ಅಡುಗೆ ಇತ್ತು, ಆರ್ಡರ್ ಕೊಡಬೇಕಿತ್ತು ಅವ್ರಿಗೆ. 5:15ಗೆ ಕೊಡಬೇಕಿತ್ತು, ಬಟ್ 6 ಗಂಟೆ ಆಗೋಯ್ತು. ಅನ್ಫಾರ್ಚುನೇಟ್ಲಿ ಅವ್ರಿಗೆ ಫೋನ್ ಮಾಡಿ ಹೇಳಿದ್ವಿ. ಆಯಿತು ಸರ್, ಸ್ವಲ್ಪ ಪರವಾಗಿಲ್ಲ, ನಾವು ಲೇಟ್ ಆಗುತ್ತೆ ಹೊರಡೋದು, ಬಿಸಿನೇ ಇರಲಿ, 6:15 ಅಷ್ಟರಲ್ಲಿ ಕಳಿಸ್ಕೊಡಿ ಅಂತ ಅಂದರು. ಖುಷಿ ಆಯಿತು ಆ್ಯಕ್ಚುಲಿ. ಸೊ ರೋಗಿ ಬಯಸಿದ್ದು ಹಾಲನ್ನು, ವೈದ್ಯ ಹೇಳಿದ್ದು ಹಾಲುವನ್ನು ಅಲ್ವಾ ಅಂತ ಹೇಳಿ ಮಸಾಲೆ ವಡೆಗೆ ರೆಡಿ ಮಾಡ್ತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಎಲ್ಲ ಹೆಚ್ಚಾಕಿ ಮಸಾಲೆ ವಡೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಉಪ್ಪಿಟ್ಟು, ಕೇಸರಿ ಬಾತು, ಮಸಾಲೆ ವಡೆ, ಕಾಫಿ, ಟೀ, ಇಡ್ಲಿ, ಚಟ್ನಿ, ಸಾಂಬಾರು. ಮಧ್ಯಾಹ್ನಕ್ಕೆ ಬಿಸಿಬೇಳೆ ಬಾತು, ಮೊಸರನ್ನ, ಮಸಾಲೆ ವಡೆ ಮತ್ತು ತಿಂಡಿಗೆ ಉದ್ದಿನ ವಡೆ. ಇಷ್ಟು ಐಟಮ್ಸ್ ಇತ್ತು. ಇದನ್ನೆಲ್ಲ ಸತೀಶ್ ಒಬ್ಬರು ಅವ್ರ ಅಕ್ಕನ ಮಗ ಇಬ್ಬರೇ ಮಾಡ್ತಾಯಿದ್ರು. ಸೊ ನನಗೆ ಮಸಾಲೆ ವಡೆಗೆಲ್ಲ ರೆಡಿ ಮಾಡು ಅಂತ ಹೇಳಿದ್ರು. 6:15ಗೆ ವಿಕ್ಕಿನ ಟ್ಯೂಷನ್ ಕೂಡ ಬಿಡಬೇಕಾಗಿತ್ತು. ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ರೆಡಿ ಮಾಡೋಣ ಅಂತ ಹೇಳಿ ನಾನು ಮಾಡಿಕೊಡ್ತಾಯಿದ್ದೀನಿ. ಇದರಿಂದ ನನಗೇನು ಯೂಸ್ ಆಗೋಲ್ಲ ಗೈಸ್. ನಾವು ಟೈಮ್ ಬಂದು ಅವಾಗಿನ್ನ 6:10 ಅವನು ಬಾಯಿ ಬಿಡ್ತಾ ಇದ್ದ, ಬಾ ಮಮ್ಮಿ ಟೈಮ್ ಆಯಿತು ಟ್ಯೂಷನ್ಗೆ ಹೋಗಬೇಕು ಬಾ ಮಮ್ಮಿ ಅಂತ. ಇನ್ನೂ 5 ನಿಮಿಷ ಇದೆಯಲ್ವಾ ಅಷ್ಟೆಲ್ಲ ಉಂಡೆ ಎಲ್ಲ ಹಾಕ್ಕೊಟ್ಬಿಟ್ಟು ಬರ್ತೀನಿ ತಾಳು ಅಂತ. ನಾನೇನು ತಿಂಡಿ ಮಾಡೋಕ್ಕೆ ಹೋಗಲಿಲ್ಲ ಇವತ್ತು, ಬಿಕಾಸ್ ಇಲ್ಲೇ ಇಡ್ಲಿ, ಚಟ್ನಿ, ಸಾಂಬಾರು, ಉದ್ದಿನ ವಡೆ ಎಲ್ಲ ಇದೆ, ಅದನ್ನೇ ತೊಗೊಂಡು ತಿಂದ್ರಾಯಿತು ಅಂತ ಹೇಳಿ. ಹಬ್ಬ ಕೂಡ ಹತ್ರ ಬರ್ತಾಯಿದೆ ಗೈಸ್.
ವರಮಹಾಲಕ್ಷ್ಮಿ ಹಬ್ಬ. ನನಗೂ ಕೂಡ ಕೆಲಸಗಳು ತುಂಬ ಕೆಲಸಗಳು, ಒಬ್ಬಳೆ ಎಲ್ಲ ಡೀಪ್ ಕ್ಲೀನ್ ಮಾಡ್ಕೋಬೇಕು. ಹಾಗಾಗಿ ನನಗೆ ಇಲ್ಲೇ ಮಾಡಲೋ ಈ ಮಕ್ಕಳನ್ನೇ ನೋಡಲೋ, ಅವನು ಕೂಡ ಬಂದ ರೆಡಿಯಾಗಿ ಇನ್ನೂ 5-10 ನಿಮಿಷ ಇದೆ ಅಂದರೂ ವೆಯ್ಟ್ ಮಾಡ್ತಿಲ್ಲ. ಆಯಿತು ಬಾ ಅಂತ ಹಠ ಮಾಡ್ತಾನೇ ಇದ್ದಾನೆ. ಅವನದಂತೂ ಹಠ ಹಿಡ್ದಿದ್ದೆ ಹಠ, ಏನು ಮಾಡೋಕ್ಕಾಗಲ್ಲ. ಸೊ ನಾವು ಮಕ್ಕಳಿಗೆ ನಮ್ಮ ಕಷ್ಟ ಏನು ಅಂತ ತಿಳಿಸಿ ಬೆಳೆಸಬೇಕು. ಅವ್ರ ಇಚ್ಛೆ ಪ್ರಕಾರ ಬೆಳೆಸ್ಬಿಟ್ರೆ ಅವ್ರನ್ನ ಬಗ್ಸೋದು ತುಂಬ ಕಷ್ಟ ಆಗುತ್ತೆ. ಏನಂದರೆ ಕಷ್ಟ ಏನು, ಒಂದು ತುತ್ತು ಅನ್ನಕ್ಕೂ ಹೊರಗಡೆ ಎಷ್ಟು ಕಷ್ಟ ಇದೆ, ಯಾವ ಥರ ನಾವು ತಿದ್ದಿ ಬದುಕಿ ಬಾಳಬೇಕು ಅನ್ನೋ ಅರಿವನ್ನ ಚಿಕ್ಕದ್ರಲ್ಲೇ ಬೆಳೆಸಬೇಕು. ನಾವು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ ಅಂತ. ಸೊ ನಾವು ಕಷ್ಟಪಟ್ಟಿದ್ದೀವಿ, ನಮ್ಮ ಮಕ್ಕಳು ಕಷ್ಟಪಡಬಾರ್ದು, ಅವರಿಗೆಲ್ಲನೂ ಫೆಸಿಲಿಟೀಸ್ ಸಿಗಬೇಕು ಅಂತ ಬೆಳೆಸೋದು ತುಂಬ ಅದು ಅಕ್ಷಮ್ಯ ಅಪರಾಧ ನನ್ನ ಪ್ರಕಾರ. ಸೊ ನಾವು ಕಷ್ಟಪಟ್ಟಿದ್ದೀವಿ ಅಂದರೆ ನಮ್ಮ ಕಷ್ಟ ಅವ್ರಿಗೂ ಕೂಡ ಗೊತ್ತಾಗಬೇಕು. ಸೊ ಇವಾಗ ಟ್ಯೂಷನ್ ಕರ್ಕೊಂಡು ಹೊರಟಿದ್ದೀನಿ. ಸೊ ಇವಳನ್ನ ಎಲ್ಲೋದ್ರೂ ನಾನು ಬರ್ತೀನಿ ಅಂತ ಜೊತೆಗೆ ಬಂದುಬಿಡ್ತಾಳೆ. ಗಾಡೀಲಿ 3 ಜನ ಕೂತ್ಕೊಂಡು ಹೋಗೋಕ್ಕಾಗೋದೇ ಇಲ್ಲ. ಲಾಸ್ಟ್ ಬ್ಲಾಗಲ್ಲಿ ಒಬ್ಬರು ಸಿಸ್ಟರ್ ನಂಗೆ ಕಮೆಂಟ್ ಮಾಡಿದರು, ಸಿಸ್ಟರ್ ನೀವೊಂದು ಗಾಡಿ ತೊಗೊಳ್ಳಿ ಅಂತ. ಆ್ಯಕ್ಚುಲಿ ಇದೇ ನನ್ನ ಗಾಡಿ. ಸೊ ನನಗೆ ಅಂತ ನಾನು ತೊಗೊಂಡಿದ್ದು ಗಾಡಿ ಇದೇನೆ. ಬಟ್ ಸತೀಶ್ ಯೂಸ್ ಮಾಡ್ತಾಯಿದ್ದಾರೆ ಇವಾಗ. ಯಾಕಂದರೆ ನಾನು ಎಲ್ಲೂ ಹೋಗಲ್ವಲ್ಲ, ದೇವಸ್ಥಾನ ಒಂದು ಬಿಟ್ಟರೆ ನಾನು ಎಲ್ಲೂ ಹೋಗಲ್ಲ. ಸತೀಶದ್ದು ಗಾಡಿ ಇತ್ತು ಡ್ರೀಮ್ ಯುಗ. ಅವ್ರು ಯಾರೋ ಅವರ ಫ್ರೆಂಡ್ ಕೇಳಿದ್ರು ಅಂತ ಫ್ರೀ ಆಫ್ ಕಾಸ್ಟಲ್ಲಿ ₹1 ದುಡ್ಡು ಇಸ್ಕೊಳ್ದೇ ಇರೋ ಗಾಡಿನ ಕೊಟ್ಟುಬಿಟ್ರು. ಇಂಥ ಮಹಾನುಭಾವ ನನ್ನ ಗಂಡ. ಊರಿಗೆ ಉಪಕಾರಿ, ಮನೆಗೆ ಮಹಾಮಾರಿ. ಏನೂ ಮಾಡೋಕ್ಕಾಗಲ್ಲ. ಅದೇ ನಾವೇನಾದರೂ ಕೇಳಿದ್ರೆ ಈ ಅಪ್ಪನ ಹತ್ರ ₹10 ₹5 ಲೆಕ್ಕ. ಬಟ್ ಅದೇ ಫ್ರೆಂಡ್ಸ್ ಕೇಳಿದ್ರೆ ಬೇಕಾದ್ರೆ ಒಂದು ಲಿವರ್, ಒಂದು ಕಿಡ್ನಿ, ಒಂದು ಹಾರ್ಟ್ ಎಲ್ಲನೂ ಬೇಕಾದ್ರೆ ದಾನ ಮಾಡಿಬಿಟ್ಟು ದಾನಶೂರ ಕರ್ಣ ಅನ್ನಿಸ್ಕೊಂಡು ಮನೆಗೆ ಬರ್ತಾರೆ. ನಿಮ್ಮ ಮನೆಯವರು ಇಂಥವ್ರೇನ ಕಮೆಂಟ್ ಮಾಡಿ ಕೊಟ್ಟು ಮನೆಗೆ ಬಂದೆ. ಚಾರು ಯಾಕೆ ಹಿಂಗೆ ಆಡ್ತೀಯ? ಹಾಕೋ ಈ ಬೆಡ್ ಮೇಲೆ ಸೈಡ್ಗೆ, ನಿಧಾನಕ್ಕೆ ಹಾಕು. ಹೊಡೆದಾಕ ಕಡೆ ಫಸ್ಟು ಡೋರ್ಸ್ ನಿಧಾನ, ಡೋರ್ಸ್ ತೆಗಿ ಅಂದೆ ನಿಂಗೆ. ಫುಲ್ ಹತ್ತು ಮೇಲೆ. ಇನ್ನೇನೈತೆ? ಇನ್ನೇನೈತೆ? ತೆಗಿ. ನೀವು ಹ್ಯಾಂಡಲ್ಸ್ ಹುಷಾರು, ನಿಧಾನ. ಹತ್ತು ಮೇಲೆ ಸರಿಯಾಗಿ. ಹತ್ತಿ ಫುಲ್ ಒಳಗಡೆ ಹೋಗು, ಒಳಗಡೆ ಹೋಗು. ಕಬೋರ್ಡ್ ಒಳಗಡೆ ಹೋಗು. ನಾನು ಹತ್ತಕ್ಕೆ ಬಿದ್ದಿದ್ದೆ ನಾನು. ಹತ್ತು ನಿಧಾನಕ್ಕೆ ಹತ್ತು. ಹೋಗು ಒಳಗಡೆ ಬಾ. ಈ ಕಡೆಯಿಂದ ಫಸ್ಟು ಮೇಲಿಂದ ಎಲ್ಲ ಧೂಳು ತೆಗಿ. ಮೇಲಿಂದ ಕೆಳಗಡೆ ಎಲ್ಲ ಫುಲ್ಲು ಒಂದು ಮೂಲೆನೂ ಗುಡಿಸು ನೀಟಾಗಿ. ಮೇಲಿಂದ ಗುಡಿಸು. ಒಂದು ಕಡೆಯಿಂದ ಆಗಲೇ ಅಲ್ಲಿ ಕೊಟ್ಟೋದಲ್ಲ, ಒಂದು ಲೈನಿಂದ ಬಿಕ್ಕಿ ಮಾಡ್ತಾ ನೋಡು, ಆ ಥರ ಮಾಡು ನೀಟಾಗಿ. ಗುಡಿಸು ಬೇಗ ನೀಟಾಗಿ. ಅಷ್ಟು ಮೇಲಿಂದ ಗುಡಿಸು, ಆಮೇಲೆ ನೆಲ ಒಂದು ಕಡೆಯಿಂದ ಗುಡಿಸು. ಮೂಲೆಗೆಲ್ಲ ಗುಡಿಸ್ಕೊಂಡು ಮೊರಕ್ಕೆ ಹಾಕೋ. ಆಯ್ತಾ? ಕಸು ಮೊರ ಕೊಡು. ಡೋರ್ಸ್ ಎಲ್ಲ ಗುಡಿಸ್ತಾ? ಬೆಡ್ ಮೇಲೆಲ್ಲ ಚೆಲ್ಬೇಡ. ಇಲ್ಲಿ ಕೊಡು, ತಗೋ. ಇದು ಜುಂಗಿಗೆ ಹಾಕೊಂಡು ಅಜ್ಜು ಫಸ್ಟ್ ಡೋರ್ಸ್ ಎಲ್ಲ ಹಿಂದೆಗಡೆ ಡೋರ್ಸ್ ಎಲ್ಲ ಉಜ್ಜಿಬಿಡು. ಹಿಂದೆಗಡೆ ಎಲ್ಲ ಉಜ್ಕೊಂಡು ಒಂದು ಲೈನಿಂದ ಬಾ. ಇರೋ ಆ ಕಡೆಯಿಂದ ಕಾರ್ನರಿಂದ ಬಾ. ಆ ಮೂಲೆ ಚೆಲ್ಬೇಡ, ನೆಲಕ್ಕೆಲ್ಲ ಜಾಸ್ತಿ. ಒಳಗಡೆಯಿಂದ ಎಲ್ಲ ಉಜ್ಕೋ. ವೈಟ್ ಕಲರ್ ಏನೇನೈತೆ ಎಲ್ಲ ಉಜ್ಕೋ ಒಳಗಡೆ. ಬೇಗ ಆಟ ಆಡೋದೆಲ್ಲ ಕೈಗೆ ನೀರು ಹಾಕೊಂಡು ಒಳಗಡೆಯಿಂದ. ಆಮೇಲೆ ಈ ಕಡೆ ಈಚೆ ಕಡೆ ಮಾಡೋಣ. ಬೇಡ, ತೆಗಿ ಡೋರ್ ತೆಗಿ. ಉಜ್ಕೋ ಫಸ್ಟ್ ಬೇಗ ಅದು ಬರೆ ಕಟ್ಕೊಬಿಡುತ್ತೆ. ಗೋಡೆಗೆಲ್ಲ ಆರಿಸ್ಬೇಡ. ಆ ಮೇಲ್ಗಡೆ ಬಾರ್ಡ್ರ್ ಲೈನು ಉಜ್ಕೋ. ಅದೆಲ್ಲ ಉಜ್ಜಿದ್ನ ತಗೋ. ಈ ಬಟ್ಟೆಲಿ ನೀಟಾಗಿ ಒರೆಸ್ಬೇಕಾಯ್ತಾ? ಫಸ್ಟ್ ಉಜ್ಜು ನೀಟಾಗಿ. ಆ ಮೂಲೆಯಿಂದ ಮಾಡು, ನೀಟಾಗಿ ಒರೆಸು. ಒಳಗಡೆ ಹೋಗ್ಬಿಡು, ಫುಲ್ ಹತ್ತು ಕೂತ್ಕೊಬಿಡು. ಹತ್ತು ಕಾಲು ಆ ಕಡೆ ಹಾಕೊಂಡು ಹತ್ತು. ಏನವ್ವ? ಹೇಳಿ. ಮೇಲಿಂದ ಗುಡಿಸು ಫಸ್ಟು. ಕಸ ಕೊಡ್ತೀನಿ, ತಗೋ ಹಿಡಿ.
ಕಬೋರ್ಡು. ಏನಾಯ್ತು ಅಂದ್ರೆ ಏನು ಹೇಳಿ ನಿಮ್ಗೆ ನಾನು. ನೀನು ಕೆಳಗಡೆ ಚೆಲ್ಬೇಡ, ನನಗೆಲ್ಲ ಉದುರುತ್ತೆ ಕಸ. ಹಿಡ್ಕೋ ಕಸುಮರ, 1 ಸೆಕೆಂಡ್ ಕಸುಮರ ಹಿಡ್ಕೋ. ಫಸ್ಟ್ ಮೇಲಿಂದ ಗುಡಿಸ್ಬೇಕು ಚಾರು. ಕಾಕ ಎಲ್ಲ ಕಸ ಅದೆಲ್ಲಿಂದ ಬಿದ್ದೈತೆ ನೋಡು, ಕಲ್ಲೆಲ್ಲ ಬಿದ್ದೈತೆ ಕಬೋರ್ಡ್ ಒಳಗೆ. ಆ ಕಡೆಯಿಂದ ಗುಡಿಸು, ಅದು ಇದ್ರ ಪೈಪ್ ಲೈನ್ ಹೋಗೈತಲ್ಲ ಅದರದ್ದು ಕಡೆ. ನೀಟಾಗಿ ಗುಡಿಸ್ಕೊ, ಮೇಲಿಂದ ಗುಡಿಸ್ತಾ ನೀಟಾಗಿ. ಗಾರೆ ಪೀಸ್ ಅದು ಕಲ್ಲಲ್ಲ. ಇಡ್ಕೊ, ಇದು ಇಡ್ಕೊ ಫಸ್ಟು. ಬಿಗ್ಯಾಗ ಇಡ್ಕೊ, ನನ್ನ ಮೇಲೆ ಸುರಿದು ಬಿಟ್ಟಿಯಾ. ಫಸ್ಟ್ ಆ ಕಡೆಯಿಂದ ಉಜ್ಜು, ಸುರಿತೀಯ ಬಿಡು. ಚಾರ್ವಿ ಆಮೇಲೆ ಆಟ ಟೈಮ್ ಇಲ್ಲ, ಇನ್ನು 3 ಕಬೋರ್ಡ್ ಐತೆ. ಹೇಳ್ತೀನಿ ನಡಿ ಬಾ. ಮಲ್ಕೋ ಬೇಗ ಬೇಗ ಅಂದ್ರೆ ಅದದ್ದೇ ಮಾತಾಡ್ತಾ ಇದೆಯಾ. ಚೆಲ್ಬೇಡ, ನೀಟಾಗಿ ಉಜ್ಜು. ವರ್ಷು ಹಿಂದೆ ಆಯ್ತಾ, ಹಿಂದೆಗಡೆ ಹೋಗ್. ಹಿಂದೆಗಡೆ ಡೋರ್ ಎಲ್ಲ ಆಯ್ತಾ, ವರ್ಷ ಆಯ್ತಾ. ಆ ಪೈಪ್ ಒರ್ಸ್ಕೊ. ನಾನೇ ಮಾಡಿ ಮಾಡಿ ನಿಮ್ಗೆ ಅಭ್ಯಾಸ ಮಾಡಿಕೊಟ್ಟಿದ್ದೀನಿ, ನೀವು ಕಲಿಯೋದು ಯಾವಾಗ. ವರ್ಷ ಮೇಲೆ ಬೈ ಎತ್ಕೊ ಬೈಲಿ ನೋಡು. ಒಟ್ಟಿಗೆನೆ ಚಾರ್ವಿ, ನೀಟಾಗುತ್ತೆ ಆಗುತ್ತೆ. ಹೋಗು, ಏನಕ್ಕಾಗಲ್ಲ. ದೊಡ್ಡ ಕಬೋರ್ಡ್ ಒಳಗಡೆ ಹೋಗೋಕ್ಕಾಗಲ್ವಾ. ನೀಟಾಗೆಲ್ಲ ಒಂದು ಕಡೆ ಗುಡಿಸ್ಕೊ. ಮೇಲ್ಗಡೆಯಿಂದ ಕತ್ತಕ್ಕೋ ಧೂಳು. ಇಡಿ, ಚೆಲ್ಬೇಡ ಎಲ್ಲ ಕೆಳಗಡೆ. ಧೂಳು ತೆಗಿ ಫಸ್ಟು, ಡೋರ್ಗಳದೆಲ್ಲ ತೆಗಿ. ಅಜ್ಜುನ್ಗೆ ಎತ್ತು ಕೊಡ್ತೀನಿ ನೀರು. ಪೊರ್ಕೆ ಕೊಡು. ಆ ಕೆಲಸ ಮೊದಲೇ ಮಾಡಿದ್ದಿದ್ರೆ ಎತ್ಕೊ. ಫಸ್ಟ್ ಎಲ್ಲ ಉಜ್ಜು ನೀಟಾಗಿ. ಶಿವ ಶಂಕರ. ಎಸ್ ಫ್ರೆಂಡ್ಸ್, ನಾನೇನು ಮಾಡ್ತಾನೇ ಇಲ್ಲ ಫ್ರೆಂಡ್ಸ್, ಎಲ್ಲ ಅವರೇ ಮಾಡಿ ಮಾಡಿ ಕೊಡ್ತಾ ಇದ್ದಾರೆ. ನೀವು ಉಜ್ಜಿ ಮೇಡಮ್, ಉಜ್ಜಿ ಚೆನ್ನಾಗಿ ಬರ 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 ತಿಕ್ಕಿ. ಏಕೆ ಆಡು ಮುರ್ದಾಕೊಂಡ್ಲಿಲ್ಲ, ಉಜ್ಜು ಅಂದೆ. ಏಯ್ ಇದ್ಯಾಕೆ ಲೂಸಾ ನಿಂಗೆ? ಕೆಲ್ಸ ಐತೆ, ಆಟ ಆಡ್ತಾ ಇದೀಯಾ? ವಾ, ಆಟ ಆಡಕ್ಕೆ ಸರಿಯಾಗಿದ್ಯಾ ನೀನು? ಆ ಕಡೆಗೆಲ್ಲ ಯಾಕೆ ಚೆಲ್ತಾ ಇದ್ಯಾ? ಒರ್ಸ್ಕೋ. ನಿಮ್ಮನ್ ಕಟ್ಕೊಂಡು ನಾನು ಕೆಲಸ ಮಾಡ್ದೆ, ಅದಾಯ್ತು. ಎಷ್ಟಲ್ಲಿ ಕೊಡ್ಲಿ? ಕೆಳಗಡೆ ಕಬೋರ್ಡು, ಈ ಕಬೋರ್ಡು ಎತ್ಕೋ ಬೇಗ. ಒರ್ಸು ಬೇಗ ಬೇಗ. ಸ್ನಾನ ಮಾಡ್ಕೊಂಡು ಬರೀವೇ ಒರ್ಸು. ನಾನು ಹಿಂಗೆ ಹೇಳ. ಆಯ್ತಾಯ್ತು, ಒರ್ಸು.
ಆ ಜರ್ಕಿನ್ ಏನ್ ಮಾಡ್ತಾ ಇದ್ಯಾ? ಆ ಯಾಕೆ ಬಂದೆ ಬೆಳಗ್ಗೆ? ಹೋಯ್ತು ಕೊಕ್ಕೋ, ಹೋಯ್ತು ಕೊಕ್ಕೋ ಫೋಟೋ, ಹೋಯ್ತು ಕೊಕ್ಕೋ ಕೊಕ್ಕೋ ಕೊಕ್ಕೋ. ಮಾಡಬಾರ್ದು ಜಾಣ. ಕೆಲಸ ಮಾಡೋ ಟೈಮಲ್ಲಿ ಬಂದ್ಬಿಟ್ಟೆ ಅಲ್ವಾ? ಹತ್ತು ನೀನು ಆಯ್ತು, ಕೆಲಸ ಮುಗಿಸು ಬೇಗ ಬೇಗ. ತೆಗಿ ಆ ಮೂಟೆ ಎಲ್ಲ ಫಸ್ಟ್ ತೆಗಿ. ಕೆಲಸ ಅಕ್ಕ ಫುಲ್ ಕೆಲಸ ಇವತ್ತು. ಇರೋ ಬಿಸಾಕ್ಬೇಡ. ಹತ್ತು ನೀನು ಒಳಗೋಗು. ಅಶೋ ಶಿವ, ಎಲ್ಲ ವಾಶ್ ಮಾಡಬೇಕು. ಹತ್ತು ಮೇಲೆ ಹತ್ತು. ಅದನ್ನ ಒಂದು ನಿಮಿಷ ಇರು, ಫಸ್ಟ್ ಆ ಕಡೆಯಿಂದ ಕ್ಲೀನ್ ಮಾಡು. ಆಮೇಲೆ ಇದನ್ನು ತೆಗೆದು ಆ ಕಡೆ ಶಿಫ್ಟ್ ಮಾಡಿ ಈ ಕಡೆ ಕ್ಲೀನ್ ಮಾಡಿ. ಎಲ್ಲ ತೆಗ್ದಿಲ್ಲಿ ಗುಡ್ಡೆ ಹಾಕ್ಬೇಡ. ಆ ಕಡೆ ಹೋಗೋ ಮೂಲೆಗೀಗ ಪುರ್ಕೆ ಕೊಡ್ತೀನಿ. ಗುಡಿಸು, ಧೂಳೆಲ್ಲ ಗುಡಿಸು. ತಗೋ, ಆ ಕಡೆಯಿಂದ ಗುಡಿಸು. ಗೋಡೆ ಆ ಮೂಲೆಯಿಂದ ಗುಡಿಸು, ಬೇಗ ಬೇಗ ಕ್ವಿಕ್. ಎದುರಾಜ್ ಎದು ಕೊಟ್ಟಿದ್ದೀನಲ್ಲ. ತಗೋ. ಹಿಂಗ್ ದೇವ ತರ ಕಿರ್ಚ್ತಾ ಇದ್ಯಾ? ಹೆಂಗ್ ಕಿರ್ಚುತ್ತಾವಳ ಅಕ್ಕ? ಓ ಆಮೇಲೆ ವಾ ಏನೋ 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 ಏನು ಅಮ್ಮ ಇಲ್ಲ. ಏನಕ್ಕೆ ಬಂದೆ? 5 ನಿಮಿಷ ಆಗ್ಲಿ ನಾಳೆ ಅಮ್ಮ ಅಂತೆ. ಗುದ್ದುತ್ತೀನಿ ನಿಂಗೆ. ಮೊಬೈಲ್ ಕೊಟ್ರೆ ಎಲ್ಲ ಗಬ್ಬೆ ಇಳಿಸ್ಬಿಡ್ತಾನೆ. ಎಲ್ಲನೂ ಕೈಯಲ್ಲಿ ತಳ್ಳಿ 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 ತಳ್ಳಿ. ಫೋನ್ ಬೇಕಂತೆ ಗೈಸ್ ಇವನಿಗೆ. ಬೆಳಗ್ಗೆ ಫೋನ್ ಬೇಕಂತೆ. ಡ್ಯಾನ್ಸ್ ಮಾಡ್ಬೇಕಂತೆ ನೋಡಿ ಗೈಸ್ ಅವನು. ರೀಲ್ಸ್ ಮಾಡೋಣ, ನಾನು ನೀನು ರೀಲ್ಸ್ ಮಾಡೋಣ ರೀಲ್ಸು. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಮಾಡೋಣ. ಪಪ್ಪಿ ಕೊಡೋದಕ್ಕೆ ಈ ಕಡೆ ಅಲ್ಲಿಗೆ ಹೀಗೆ ಆ ಮೂಲೆಯಿಂದ ಜೋಡಿಸಿದ್ಯಾ? ಈ ಕಡೆಯಿಂದ ನೀಟಾಗಿ ಉಜ್ಜು. ಫಸ್ಟ್ ಹೇಳ್ತೀನಿ, ಫಸ್ಟು ಮೇಲ್ಗಡೆದೆಲ್ಲ ಕ್ಲೀನ್ ಮಾಡಿ ಆಮೇಲೆ ನೆಲ ಉಜ್ಜುದ ಆ ಕಡೆ. ಕರೆಕ್ಟಾಗಿ ಹೇಳು. ನಾನು ಪದೇ ಮತ್ತೆ ಕ್ಲೀನ್ ಮಾಡಿಸಲ್ಲ. ಸೊ ಮೇಲ್ಗಡೆ ಕಬೋರ್ಡ್ಸ್ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಯಿತು. ಇವತ್ತಿನ ಕೆಲಸ ಅಷ್ಟು ಸಾಕು. ಸ್ವಲ್ಪ ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ದೆ. ಎಲ್ಲನೂ ಮೇಲೆ ತಾರಸಿ ಮೇಲೆ ಒಣಗಾಕ್ಬಿಟ್ಟು ನಾವು ಕೂಡ ಫ್ರೆಶ್ ಅಪ್ ಆಗಿ ಸ್ವಲ್ಪ ತಿಂಡಿ ತಿಂದು ಇಡ್ಲಿ ಚಟ್ನಿ ಸಾಂಬಾರು ಬೆಳಗ್ಗೆ ನೋಡಿದ್ರೆ ಇಲ್ವಾ, ಅದನ್ನೇ ತಿಂದು ಇವಾಗ ಮೇಟ್ಕಳ್ಳಿ ಮಂಟಿಗೆ ಹೋಗ್ತಾಯಿದ್ದೀವಿ, ನನ್ನ ಮೈದನ ಮನೆಗೆ. ಸೊ ಇವ್ರದ್ದಂತೂ 3 ದಿನಕ್ಕೂ ಇದ್ದಿದ್ದೆ ರಗಳೆ ರಾಮಾಯಣ. ಇವರಿಗೆ ನಾವುಗಳು ಒಂದು ತಪ್ಪಿನ ಕೆಲಸ ಮಾಡಿದ್ದೇನು ಅಂದರೆ ಜವಾಬ್ದಾರಿ ಕೊಟ್ಟಿಲ್ಲ. ಇವರಿಗೆ ಜವಾಬ್ದಾರಿ ಅನ್ನೋದನ್ನ ಕೊಟ್ಟಿದ್ದಿದ್ರೆ ಇವರು ಈ ಥರ ಆಡ್ತಿರಲಿಲ್ಲ. ಇರೋಕ್ಕೆ ಸ್ವಂತ ಜಾಗ, ಮನೆ, ಕೈ ತುಂಬ ದುಡ್ಡು ಕೊಟ್ಟು ಕಾಲದಿಂದ ನಾವು ತಪ್ಪು ಮಾಡಿಬಿಡ್ವಿ. ಇವತ್ತಿನ ಕಾಲದಲ್ಲಿ ಕಣ್ಣಿಲ್ದರೋರು ಕೈ ಇಲ್ದರೋರು ಎಷ್ಟು ಕಷ್ಟಪಡ್ತಾರೆ. ಇವ್ರಿಗೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ. ಹೆಲ್ಪ್ ಮಾಡೋ ಅಣ್ಣಂದ್ರನ್ನ ಕೊಟ್ಟಿದ್ದಾನೆ, ಪ್ರತಿಯೊಂದನ್ನು ಕೊಟ್ಟಿದ್ದಾನೆ. ಯೂಸ್ ಮಾಡ್ಕೊಳ್ಳೋ ಒಳ್ಳೆತನ ಇಲ್ವಲ್ಲ ಇವ್ರುಗಳಿಗೆ. ದೇವರು ಯಾವಾಗ ಇವ್ರಿಗೆ ಒಳ್ಳೆ ಬುದ್ಧಿ ಕೊಡ್ತಾನೆ. ಅರೌಂಡ್ 45 ಇಯರ್ಸ್ ಆಗ್ತಾ ಬಂತು, ಇನ್ನೂ ಬುದ್ಧಿ ಕಲ್ತಿಲ್ಲ ಅಂದರೆ ಇವ್ರಿಗೆ ನಾವು ನಮ್ಮ ಒಂದೂರಿಂದ ಹೆಣ್ಣು ತೋರಿಸಿ ಯಾಕಾದರೂ ಮದುವೆ ಮಾಡಿದ್ವಪ್ಪ ಅಂತ ಅನ್ನಿಸ್ತಾ ಇದೆ ನನಗೂ ನಮ್ಮ ಅಪ್ಪಂಗೂ. ಬಿಕಾಸ್ ನಾವೇ ಹೆಣ್ಣು ತೋರಿಸಿ ಮದುವೆ ಮಾಡಿದ್ದು ಇವರ ಟಾರ್ಚರ್ ತಡ್ಕೊಳಕ್ಕಾಗ್ದೇನೆ. ಸೊ ಫೈನಲಿ ಅವ್ರ ಮನೆಗೆ ಬಂದ್ವಿ. ಯಾಕಣ್ಣ ಸಿಟಿಗೆ ಹೋಗ್ತಾ ಇದ್ರಾ? ಎಲ್ಲೋದ್ರು? ಅಲ್ಲೇ ಮಲ್ಕೋ. ಯಾಕೆ ಅಪ್ಪನ ಫೋನ್ ನೋಡ್ಬೇಡ ಕಣ, ಚಾರ್ಜ್ ಇಲ್ಲ, ಫೋನ್ ನೋಡ್ಬೇಡ ಸಾಕು. ನೀರು ಸುರಿತಾ ಇತ್ತು ನೋಡಿ. ಬನ್ನಿ. ಯಾರ ಮನೆ ಹತ್ರ ಹೋಯ್ತು? ರಂಜನ್ ಮಾಡ್ದ ನೋಡ ಅವ್ರ ಮಗ ಏನ್ ಮಾಡ್ದ ಗೊತ್ತ? ರಂಜನ್ ಸುಡ್ಗೆ ಸಿಟ್ಕ ಬೈದ ಅವ್ರ ಅಪ್ಪ ಜ್ಞಾಪನ ಆಯ್ತಾ? ಇಲ್ಲಿ ಬಂದು ಹೊಡಿತಾನೆ ಅವ್ನ ಅಭಿಯಾರಪ್ಪ.
ನಮ್ಮನೆಗೆ ಬಂದವನೇ ಅವನು ಅಭಿಯವರಪ್ಪ. ಅವನು ಇಲ್ದರದೆಲ್ಲ ಬಿಲ್ಡಪ್ ಕೊಡ್ತಾನೆ. ನಮ್ಮನೆಗೆ ಬುತ್ತಿ ಕಟ್ಕೊಂಡು ಗೋಣಿ ಚೀಲಕ್ಕೆ ಬಟ್ಟೆಗಳು ಹಾಕ ಬಂದವನೇ. ಹೊಡೆದು ಕಳ್ಸಿದ್ರ ಮಗ ಸೊಸೆ ಅನ್ಕೊಂಡು ನಿಮ್ಮನೇಲಿ ಇರ್ತೀನಿ ಅನ್ಕೊಂಡು ನಾವು ಇರ್ಸ್ಕತೀವ. ಅವ್ನ ಕಳ್ಳೆನ ಗೋಡನಲ್ಲಿ ಇರ್ತೀನಿ ಅನ್ಕೊಂಡು ಅವ್ನ ಇರ್ವಾರ ಫಿಟ್ಟಿಂಗು, ಅವ್ನ ಇರ್ವಾರ ಸುಳ್ಳು. ನೋಡು ಎತ್ತು ಮಗ ಹತ್ತು ಬಿಟ್ಟು ಇಟ್ಕೊಳ್ಳಿಲ್ಲ ಅಪ್ಪನ ಅಂತ ಪ್ರಪಂಚದಲ್ಲಿ ಯಾರು ಆಗಲ್ಲ ಇವತ್ತಿನ ಕಾಲದಲ್ಲಿ. ಅವ್ರ ನೀನು 8:30 ರಾತ್ರಿ ಮನೆಯಿಂದ ಆಚ್ಕೋಗಂದ್ರೆ ಯಾರು ನೋಡ್ಕೊತಾರೆ ನಿನ್ನ? ನಮ್ಮತ್ತೆ ಸಾಯೋರೇನೋ ನೆಮ್ಮದಿಯಾಗಿ ಶಿವನ ಪಾದಕ್ಕೆ ಹೋದ್ರು, ಸ್ವರ್ಗಕ್ಕೆ ಹೋದ್ರೋ ನರ್ಕಕ್ಕೆ ಹೋದ್ರೋ. ಬಟ್ ಇವ್ರನ್ನ ನಮ್ಮ ತಲೆ ಕಟ್ಟಬಿಟ್ಟು ಹೋಗಿದ್ದಾರೆ. ನಾವು ಒಂದು ಮಗುಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋಂಗಾಗಿದೆ. ಒಂದ್ಸಲ ಎಲ್ಲ ಬಿದ್ದು ಆಸ್ಪತ್ರೆಗೆ ಹಾಕ್ದಾಗ ಯಾರಿಗ್ಯಾರೋ ಆಗಲ್ಲ ಗೈಸ್. ಸ್ವಾರ್ಥ ಪ್ರಪಂಚ ಇದು, ನಿಜ ಹೇಳ್ತೀನಿ. ನನಗಂತೂ 3 ದಿನಕ್ಕೂ ಇವ್ರ ರಗಳೆಗಳನ್ನ ನೋಡಿ 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 ತಲೆ ನೋವು ಬಂದುಬಿಟ್ಟಿದೆ. ಕಷ್ಟಪಡೋರು ನಾವು, ದುಡಿಯೋರು ನಾವು. ಸುಮ್ಮನೆ ಗೈಸ್ ಉಣ್ಣಂಗಲ್ಲ ತಿನ್ನಂಗಲ್ಲ 10,000 12,000 15,000 ದುಡ್ಡು ಹೀಗೆ ದುಂದು ವೆಚ್ಚ ಆಗ್ತಾಯಿದೆ. ಬೇಡದೇ ಇರೋದಕ್ಕೆ ದುಂದು ವೆಚ್ಚ ಆಗ್ತಾಯಿದೆ. ಮೊದಲಿನ ಥರ ಅವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ ಗೈಸ್. ಅವ್ರಿಗೆ ಅಷ್ಟು ಹುಷಾರೂ ಇಲ್ಲ, ಅಷ್ಟು ಶಕ್ತಿನೂ ಇಲ್ಲ. ಒಳ್ಳೆ ಪೇಷಂಟ್ ಥರ ಆಗಿದ್ದಾರೆ. ಬಟ್ ಈಗ ಅವ್ರಿಗೆ ಫ್ಯಾಮಿಲಿ ಅಂತ ಆದಮೇಲೆ ಅವ್ರಿಗೂ ಖರ್ಚಿರುತ್ತಲ್ವ, ನೋಡ್ಕೋಬೇಕಲ್ವ. ನೋಡ್ಕೊಳ್ಳೋಕ್ಕೆಲ್ಲ ಏನು ಬೇಜಾರಿಲ್ಲ. ಈ ಅಪ್ಪಂದು ಸ್ವಂತ ಬುದ್ಧಿ ಅನ್ನೋದಿಲ್ಲ. ಯಾರೇನು ಹೇಳ್ತಾರೆ ಅವ್ರ ಥರ ಕೇಳೋದು, ಜಗಳ ಮಾಡೋದು. ಯಾವ ಹೆಣ್ಮಗು ತಾನೇ, ಅವ್ರ ವಯಸ್ಸಾಗಿರಲಿ ಅಥವಾ ಚಿಕ್ಕವರಾಗಿರಲಿ, ಯಾವ ಹೆಣ್ಮಗು ತಾನೇ ಅನ್ನಿಸ್ಕೊಳ್ಳುತ್ತೆ. ನನಗೂ ಇವ್ರ ಭಾಷಣ ಕೇಳಿ ಕೇಳಿ ನಿದ್ರೆ ಬಂದಂಗೆ ಆಗ್ತಾಯಿತ್ತು ನಿಜಕ್ಕೂ. ಲಿಟ್ರಲಿ ಬೇಜಾರಾಗ್ತಾಯ್ತಲ್ಲ. ಈಗ ಯಾಕೆ ಮಾಡ್ಕೊಟ್ಟಾರು ಏನಣ್ಣ ನಾಗೇಶಣ್ಣ? ಈಸ್ಕ ಕುಡಿ. ಯಾವಾಗ ಈಸ್ಕೊಂಡಾಯ್ತು ಟೀ ಕಣ. ಬಾಯ್ ಕಡೆಗೆ ಬನ್ನಿ ಈ ಕಡೆಗೆ. ಅದೇ ಕಲ್ಲಿ ನಿಂತಿದ್ದೀರಿ. ಮೊಬೈಲ್ ಇಲ್ಲ ಕೊಡ, ಅಪ್ಪನ ಮೊಬೈಲ್. ಅಲ್ಲೇ ನೋಡ್ತಾ 1 ಗಂಟೆ ಆಗೇ ಹೋಯ್ತು. ನಾವು ತುಂಬ ಬೇಜಾರಾಗಿತ್ತು. ನಿಯರ್ ಬೈ ಅಲ್ಲೇ ಮಾಲಲ್ಲಿ ಏಕಾ ಫಿಲಮ್ ರಿಲೀಸ್ ಆಗಿದೆ. ಆಫ್ಟರ್ ಲಾಂಗ್ ಗ್ಯಾಪ್ ಒಂದು ಮೂವಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಸೊ ಎಲ್ಲ ಮೂವಿ ಚೆನ್ನಾಗಿದೆ. ಬ್ಯಾಂಗಲ್ ಬಂಗಾರಿ ಸಾಂಗ್ ಇದೆ ಮೂವಿದು. ಸೊ ಟಿಕೆಟ್ ಸಿಗುತ್ತೋ ಇಲ್ವೋ ಅಂತ, ಯಾಕಂದರೆ ಹೌಸ್ಫುಲ್ ಆಗಿತ್ತು. ನೋಡ್ತಾ ಇದ್ರೆ ಸತೀಶ್ ಆನ್ಲೈನಲ್ಲೆಲ್ಲ ಸೋಲ್ಡ್ ಔಟ್ ಆಗೋಗಿತ್ತು. ಹಾಗಾಗಿ ಟಿಕೆಟೇ ತೊಗೊಂಡು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸಿಕ್ತು. ಅದೃಷ್ಟವಸಾತ್ ಏನಂತಾರೆ ಅದಕ್ಕೆ. ಸೊ ಸಿಕ್ತು. ತುಂಬ ಖುಷಿ ಆಯಿತು. ಏನಂದರೆ ಕನ್ನಡ ಮೂವಿನ ಕನ್ನಡ ಥಿಯೇಟ್ರಲ್ಲೇ ಹೋಗಿ ನೋಡಿ. ಸ್ಟೋರಿ ಸೆಂಟಿಮೆಂಟಾಗಿ ತುಂಬ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ಒಂಥರ ಇಷ್ಟ ಆಯಿತು. ಇವ್ರದ್ದು ಮೊದಲನೇ ಮೂವಿ ಇದು, ಡೆಬ್ಯೂ ಸೆಕೆಂಡ್ನೇ ಮೂವಿ ಇವ್ರದ್ದು. ಇವರು ಹಾಗೆ ಮಾಡ್ತಾಯಿದ್ದಾರೆ. ನಾನು ಎಲ್ಲೋ ನಮ್ಮ ಅಪ್ಪು ಸರ್ನೇ ನೋಡ್ದಂಗೆ ಅನ್ನಿಸ್ತು ಒಂದು ಹ್ಯಾಂಗಲಿಂದ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ಎಲ್ಲರೂ ಕೂತ್ಕೊಂಡು ಫ್ಯಾಮಿಲಿ ಸಮೇತ ನೋಡ್ಬೋದು. ಸೊ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಕನ್ನಡ ಮೂವಿಗೆ ಹೋಗಿ, ಥಿಯೇಟ್ರಲ್ಲಿ ಹೋಗಿ ಕನ್ನಡ ಮೂವೀಸ್ನ ನೋಡಿ. ಎಕ್ಕ ಮೂವಿ ಸಾಂಗ್ಸ್ ತುಂಬ ಚೆನ್ನಾಗಿದೆ. ಬ್ಯಾಂಗಲ್ ಬಂಗಾರಿ ನೀವೆಲ್ಲ ಕೇಳಿರ್ತೀರ, ಆವಾಗಲೇ ಸೂಪರ್ ಹಿಟ್ ಆಗಿದೆ. ಸೊ ಮೂವಿ ಎಲ್ಲ ನೋಡಿಕೊಂಡು ಇಂಟರ್ವೆಲ್ಲಲ್ಲಿ ಪಪ್ಸ್, ಎಗ್ ಪಪ್ಸ್ ಈ ಥರದ್ದೆಲ್ಲ ತಿಂದ್ಕೊಂಡು ಬೆಳಿಗ್ಗೆ 2 ಇಡ್ಲಿ ತಿಂದಿದ್ದು. ಹೊಟ್ಟೆ ತುಂಬ ಹಸಿತಾಯಿತ್ತು. ಮೂವೆಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೋಗಿ ಐ ಥಿಂಕ್ ಆವಾಗಲೇ 4:15. ಏನು ಅಡುಗೆ ಮಾಡೋದು, ಈಗ ಹೋಗಿ ಏನು ಊಟ ಮಾಡೋದು ಅನ್ನೋ ಥರ ಆಗ್ತಾಯಿತ್ತು. ಸೊ ಸುಮಾರು ದಿನ ಆಗಿತ್ತು, 1 ಮಂತ್ ಮೇಲಾಗಿತ್ತು ನಾನ್ ವೆಜ್ ಎಲ್ಲ ತಿಂದು. ಚಾರು ಬರ್ತ್ಡೇಲಿ ತಿಂದಿದ್ದು ನಾವು. ಸೊ ಅದು ಅಷ್ಟು ಸ್ಯಾಟಿಸ್ಫೈ ಆಗಿರಲಿಲ್ಲ. ನಾಟಿ ಸ್ಟೈಲ್ ಮುದ್ದೆ ಊಟ ಮಾಡ್ಕೊಂಡು ಹೋಗೋಣ ಅಂತ ನಿಯರ್ ಬೈ ಯಾವುದಾದ್ರೂ ಅಥೆಂಟಿಕ್ ಹೋಟೆಲ್ ಇದೆಯಾ ಅಂತ ಹುಡುಕ್ತಾ ಇದ್ವಿ. ಮತ್ತು ಅಲ್ಲಿ ನಮಗೆ ಹನುಮಂತ ಹೋಟೆಲ್ ಕಣ್ಣಿಗೆ ಕಾಣಿಸ್ತು. ನಾನಂತೂ ಬರಲ್ಲಪ್ಪ ಅಂತ ಅಂದೆ. ಸೊ ಸತೀಶ್ ಇದು ಯಾವುದೋ ತೇಗು ಮೆಸ್ ಅಂತೆ, ಲಕ್ಷ್ಮಣ್ ಮೆಸ್ ನಾವು ಕೇಳಿದ್ವಿ. ಇದು ಯಾವುದೋ ತೇಗು ಮೆಸ್ ಅಂತೆ, ತುಂಬ ಚೆನ್ನಾಗಿರುತ್ತೆ. ನಾಟಿ ಸ್ಟೈಲ್ ಮುದ್ದೆ ಎಲ್ಲ ಸಿಗುತ್ತೆ ಅಂತ ಅಂದರು. ಚಿಕನ್ನು ಕೈಮಲ್ಲಿ ಪಲಾವ್ ರೈಸು ಮುದ್ದೆ ಗೋಟಿ ಎಲ್ಲ ಖಾಲಿಯಾಗಿದೆ ಅಂತ ಅಂದರು. ಸೊ ಹಾಗಾಗಿ ಬಿಸಿ ಬಿಸಿ ಬಿರಿಯಾನಿ ರೈಸ್ ಮತ್ತು ಚಿಲ್ಲಿ ಚಿಕನ್ ಮತ್ತು ಚಿಕನ್ ಚಾಪ್ಸ್, ಕೈಮಾ, ಚಿಕನ್ ಪೆಪ್ಪರ್ ಇಷ್ಟು ತೊಗೊಂಡ್ವಿ. ಸೊ ಬಿಸಿ ಬಿಸಿ ಇತ್ತು. ಬಿಸಿ ಅವಾಗ ತಾನೇ ದಮ್ ಹಾಕಿ ತೆಗೆದಿದ್ರು. ಹೊಗೆ ಆಡ್ತಾ ಇದೆ.
ಓಕೆ ನಾವು ದೊನ್ನೆ ಬಿರಿಯಾನಿಲಿ ತಿಂತೀವಲ್ಲ ಅಷ್ಟೇನು ಚೆನ್ನಾಗಿರಲಿಲ್ಲ. ಚಿಲ್ಲಿ ಚಿಕನ್ ನನಗೆ ಪರ್ಸ್ನಲಿ ಅಷ್ಟು ಇಷ್ಟ ಆಗಲಿಲ್ಲ. ನಮಗೆ ಒಂದು ಎಥೆಂಟಿಕ್ ಫ್ಲೇವರ್ ಬಾಯಿಗೆ ಅಂಟ್ಕೊಂಡ್ಬಿಟ್ಟಿದೆ. ಅದು ಎಲ್ಲಿ ತಿಂತೀವೋ ಅಲ್ಲಿ ತಿಂದರೆ ಸ್ಯಾಟಿಸ್ಫೈ. ಚಿಕನ್ ಚಾಪ್ಸ್ ಓಕೆ ಚೆನ್ನಾಗಿತ್ತು, ಪರವಾಗಿಲ್ಲ. ಸೊ ಇವನು ಬಾಯಿ ಬಿಡ್ತಾಯಿದ್ದ ಲೆಗ್ ಪೀಸ್ ಅಂತ. ಸೊ ಅವನಿಗೆ ಲೆಗ್ ಪೀಸ್ ಎಲ್ಲ ಹಾಕ್ಕೊಟ್ಟು ಎಲ್ಲರೂ ಶೇರ್ ಮಾಡ್ಕೊಂಡ್ವಿ. ಚಿಕನ್ ಚಾಪ್ಸ್ ಮತ್ತು ಬೋಟಿ ಇಲ್ಲ ಕೈಮಾ ಮತ್ತು ಪೆಪ್ಪರ್ ಚಿಕನ್ ಇದಿಷ್ಟು ತೊಗೊಂಡಿದ್ವಿ. ಸತೀಶ್ಗೆ ಮುದ್ದೆ ಬೇಕಿತ್ತಂತೆ, ಮುದ್ದೆ ಖಾಲಿ ಆಗಿಬಿಟ್ಟಿದೆ ಅಂತ ಹೇಳಿದ್ರು. ಸೊ ಇದನ್ನೇ ತಿನ್ಕೊಂಡು ಹೋದ್ರಾಯ್ತು ಅಂತ ಹೇಳಿ ಕೈಮಾ ಇಷ್ಟ ಆಯಿತು. ಚಿಲ್ಲಿ ಚಿಕನ್ ಅಷ್ಟು ಇಷ್ಟ ಆಗಲಿಲ್ಲ. ಚಿಕನ್ ಚಾಪ್ಸ್ ಓಕೆ ಅಂದರೆ ಸ್ವಲ್ಪ ಬಿಸಿ ಇತ್ತು. ಹನುಮಂತು ಹೋಟೆಲ್ ಥರ ಎಲ್ಲ ಹಾರೋಗಿರಲಿಲ್ಲ, ಇದು ಸ್ವಲ್ಪ ಬಿಸಿ ಇತ್ತು. ಅದೊಂಚೂರು ನನಗೆ ಖುಷಿ ಕೊಡ್ತು. ಸೊ ಒಳ್ಳೆ ಊಟ ಆಯಿತು, ಒಳ್ಳೆ ಬ್ಯಾಟಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಹೊಟ್ಟೆ ತುಂಬಿತು ಅನ್ನೋದಾತು ಸುಖಿ ಭಾವ ಅಂದ್ಕೊಂಡು ಕಷ್ಟಪಟ್ಟು ಗೈತೀವಿ ಗಾಯ್ಸ್. ಅಟ್ ಲಾಸ್ಟ್ ಡೇ ಎಂಡಲ್ಲಿ ನೆಮ್ಮದಿ ಇರಬೇಕು ಜೀವನದಲ್ಲಿ. ಸೊ ಒಬ್ಬೊಬ್ಬರು ಇಂಥ ಜನಗಳು ನೆಮ್ಮದಿನೇ ಹಾಳು ಮಾಡೋಕ್ಕೆ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಹಣೆ ಬರ ಟೈಮ್ ಬಂದು ಕರೆಕ್ಟಾಗಿ 7 ಗಂಟೆ. ಮಕ್ಕಳು ಈಚೆಗಡೆ ಶಟಲ್ ಆಡ್ತಾ ಇದ್ದಾರೆ. ಮನೆಗೆ ಬಂದಾಗ ಐ ಥಿಂಕ್ 5:30. ಸೋ ಮೆನಿ ಇಯರ್ಸ್, ಅಥವಾ ನನಗೆ ನೆನಪೇ ಇಲ್ಲ ನಾವೊಂದು ಸಂಡೇ ಈ ಥರ, ಇದು ಸಂಡೇ ವ್ಲಾಗ್ ಆಯಿತಾ. ನನಗೆ ನೆನಪೇ ಇಲ್ಲ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ. ಸಂಡೇ ಯಾವಾಗಲೂ ಬ್ಯುಸಿ ಇರ್ತೀವಿ. ಸೊ ಸಂಡೇ ಅಂತ ಹೊರಗಡೆ ಹೋಗಿದ್ದು ನಾನು ನೆನಪಿರೋಂಗೆ ಇದೆ ಫಾರ್ ದ ಫಸ್ಟ್ ಟೈಮ್ ಅಂತ ಅನ್ಕೋತೀನಿ. ಬಂದು ಸ್ವಲ್ಪ ಕಾಫಿ ಎಲ್ಲ ಮಾಡಿ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದೊಳ್ಳೆ ನಿದ್ದೆ ಮಾಡಿ ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಕೈಕಾಲು ಮುಖ ಎಲ್ಲ ತೊಳೆದು ದೀಪ ಹಚ್ಚಂಥದ್ದೇನಿಲ್ಲ, ವಾರ ಏನಿಲ್ಲ, ಸಂಡೇ. ಸೊ ಹಾಗಾಗಿ ಹೀಗೆ ವ್ಲಾಗ್ನ ಎಡಿಟ್ ಮಾಡ್ತಾಯಿದ್ದೆ. ಒಂದು ಬೈ ಮಿಸ್ಟೇಕ್ ಲಾಸ್ಟ್ ವೀಕು ಅದರದ್ದೇ ವಿಡಿಯೋ ಅಪ್ಲೋಡ್ ಆಗಿಬಿಟ್ಟಿದೆ. ಅದು ತಾಂತ್ರಿಕ ದೋಷದಿಂದ ಅದು ಪಾರ್ಟ್ 2 ಅಪ್ಲೋಡ್ ಆಗೋಕ್ಕೆ ಅದರದ್ದೇ ವಿಡಿಯೋ ಅಪ್ಲೋಡ್ ಆಗಿದೆ. ಸಾರಿ ಫಾರ್ ದಟ್. ಈಗ ನೈಟ್ ಊಟಕ್ಕೆ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀವಿ, ಚಪಾತಿ ಮಾಡೋಣ ಅಂತ. ಮಧ್ಯಾಹ್ನ ಹೆವಿ ಊಟ ಆಗಿತ್ತಲ್ವ, ಹಾಗಾಗಿ ಈಗ ನೈಟು ಹಾಗೆ ಹಸ್ಕೊಂಡು ಮಲ್ಕೋಬಾರ್ದು. ಸೊ ಚಪಾತಿ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ. ಚಪಾತಿ ಮಾಡಬೇಕು. 8 ಗಂಟೆ ಮೇಲೆ ಮಾಡಿದ್ರು ಆಗುತ್ತೆ. ಸ್ವಲ್ಪ ವೀಡಿಯೋಸ್ ಇತ್ತು, ವ್ಲಾಗ್ ಇತ್ತು, ಎಲ್ಲ ಎಡಿಟ್ ಮಾಡ್ತಾಯಿದ್ದೆ. ನೀವೇ ನೋಡ್ತಾ ಇದ್ದೀರಾ ನಮ್ಮ ಲೈಫಲ್ಲಿ ಏನಾದ್ರು ಒಂದೊಂದು ಕಾಯ್ತಾನೆ ಇರುತ್ತೆ ಗೈಸ್. ನಮಗೆ ನೆಮ್ಮದಿ ಅನ್ನೋದೇ ಇಲ್ದಂಗೆ ಆಗ್ಬಿಟ್ಟಿದೆ. ಈ ಸೋ ಕಾಲ್ಡ್ ರಿಲೇಟಿವ್ಸಿಂದ ಏನು ಮಾಡೋದು ಅಂತ ಗೊತ್ತಿಲ್ಲ. ಪಾಪ ಒಂದೊಂದ್ಸಲ ಅನಿಸುತ್ತೆ ನಮ್ಮ ಕರ್ತವ್ಯ ಅಂತ, ಬಟ್ ಒಂದೊಂದ್ಸಲ ಅನಿಸುತ್ತೆ ಇದೆಲ್ಲ ಬೇಕಾ ಅಂತ. ಇವತ್ತಿನ ಕಾಲದಲ್ಲಿ ನಮ್ಮೂರೇ ನಮಗಾಗಲ್ಲ. ನಮ್ಮ ಮಕ್ಕಳು ನೋಡೋಕ್ಕೆ ಮಕ್ಳಿಗೆ ಒಳ್ಳೇದಾಗುತ್ತೆ ಬಿಡು, ದೇವ್ರು ಒಳ್ಳೇದು ಮಾಡ್ತಾನೆ ಬಿಡು ಅಂತ ನಾವು ಅನ್ಕೋತೀವಿ. ಅದು ಅವ್ರ ಮನಸ್ಸಲ್ಲೂ ಇರಬೇಕಲ್ವ. ಒಬ್ಬ ಮನುಷ್ಯನಿಗೆ 1 ಸಲ ಹೇಳ್ಬೋದು, 2 ಸಲ ಹೇಳ್ಬೋದು. ನಾನು ಈ ಥರ ನನ್ನ ಫ್ಯಾಮಿಲಿ ವಿಷಯನೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳ್ಕೊಳ್ಳೋಕ್ಕೆ ನಂಗೆ ಒಂಚೂರು ಇಷ್ಟ ಆಗೋದಿಲ್ಲ. ಬಟ್ ನಾನು ಅನುಭವಿಸ್ತಾ ಇರೋ ನೋವು ನನಗೇನೇ ಗೊತ್ತು ನಾನು ಏನೇನು ಅನುಭವಿಸ್ತಾ ಇದ್ದೀನಿ ಏನೋ ಎತ್ತ ಅಂತ. ಬಟ್ ಲಿಟ್ರಲಿ ಒಂದೊಂದ್ಸಲ ಸತೀಶ್ ಗ್ರೇಟ್ ಅನ್ಸುತ್ತೆ. ಕೆಲಸ ಮಾಡ್ತಾರೆ, ಕಷ್ಟಪಟ್ಟು ದುಡಿತಾರೆ. ಅರ್ಕಾಸ್ ಮುರ್ಕಾಸ್ ಇದ್ದಾಗ ಕೈ ನಡೆಯುವಾಗ ನಮಗೆ ಸೇವ್ ಮಾಡಿ ಇಟ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಈ ಥರನೇ ದುಂದು ವೆಚ್ಚ ಬೇಡದಿದ್ದಕ್ಕೆ, ಈ ಥರದ್ದೆಲ್ಲ ಬೇಡದೇ ಇರೋದಕ್ಕೆ ಹೋಗ್ತಾ ಇದೆ. ಈಗ ಅವರಿಗೇ ಒಂದು 10-12 ಸಾವಿರದಷ್ಟು ಕೊಟ್ಟು ಬಂದ್ವಿ. ಟ್ಯಾಬ್ಲೆಟ್ ಎಲ್ಲ ತೆಗೆದು ಕೊಟ್ಟು ಬಂದ್ವಿ. ಏನೂ ಮಾಡೋಕ್ಕಾಗಲ್ಲ ಗೈಸ್. ಹಾವು ಹೊಡೆದ್ಬಿಟ್ಟು ತೊಗೊಂಡೋಗಿ ಗದ್ದಿಗೆ ಹಾಕ್ದಂಗೆ ಆಗ್ತಾಯಿದೆ ನಮ್ಮ ಲೈಫ್. ಮಕ್ಕಳು ಫ್ಯೂಚರ್ಗೇನಾದರೂ ಸೇವ್ ಮಾಡಿಡೋಣ. ನಾವೇನೋ ಒಂದು ಕನಸು ಕಟ್ಟಿದ್ವಿ, ಆ ಕನಸನ್ನ ನೆರವೇರಿಸ್ಕೊಳಕ್ಕೆ ಸೇವ್ ಮಾಡ್ಕೊಳ್ಳೋಣ. ಯಾವುದೂ ಆಗ್ತಾಯಿಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಗೈಸ್. ಬೇಜಾರಾಗುತ್ತೆ ಒಂದು ಟೈಮ್, ನಿಜಕ್ಕೂ ಬೇಜಾರಾಗುತ್ತೆ. ಸೊ ವ್ಲಾಗ್ ತುಂಬ ಲೆಂದಿ ಆಗಿಬಿಡುತ್ತೆ. ಇದಾಗಿತ್ತು ಇವತ್ತಿನ ವ್ಲಾಗ್ ಹೇಗಿತ್ತು ಕಮೆಂಟ್ ಮಾಡಿ. ಇಷ್ಟ ಆದರೆ ದಯವಿಟ್ಟು ಒಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಜಾಸ್ತಿ. ಟಾಟಾ ಬೈ ಬೈ, ಸಿ ಯು, ಟೇಕ್ ಕೇರ್, ಗುಡ್ ನೈಟ್, ಶುಭರಾತ್ರಿ.